ಗೌರವಾನ್ವಿತ ಲೋಕಾಯುಕ್ತರನ್ನ ಗೌರವಾನ್ವಿತ ಉಪಲೋಕಾಯುಕ್ತರನ್ನ ಭೇಟಿ ಮಾಡಿದ್ದೀರಿ. ಏನು ಈ ಗಾರ್ಬೇಜ್ ಸ್ಕ್ಯಾಂಡಲ್ ಇದೆ, ಇದು ದೇಶದ ಇತಿಹಾಸದಲ್ಲೇ ದೊಡ್ಡ ಸ್ಕ್ಯಾಂಡಲ್ ಇದೆ. ಸುಮಾರು 39,000 ಕೋಟಿಗೆ ಹೆಚ್ಚು ಹಣವನ್ನ 30 ವರ್ಷಗಳ ಕಾಲ ಲೀಸ್ ಕೊಡೋ ಮುಖಾಂತರ ಪ್ಲಸ್ 35 ವರ್ಷಗಳ ಎಕ್ಸ್ಟೆಂಡ್ ಮಾಡುವಂತ ಒಂದು ಹುನ್ನಾರ ಏನ್ ಮಾಡ್ತಾ ಇದ್ದಾರೆ. ಇದು ಕಮಿಷನ್ ವಸೂಲಿ ಮಾಡೋಕ್ಕೋಸ್ಕರ ಮಾಡಿರುವಂತಹ ಸ್ಕೀಮ್. ಕಾನೂನು ಎಲ್ಲವನ್ನ ವೈಲೇಟ್ ಮಾಡಿ ಈ ಟೆಂಡರ್ ಏನು ಪ್ರೊಸೀಜರ್, ಆ ಪ್ರೊಸೀಜರ್ನೆಲ್ಲ ವೈಲೇಟ್ ಮಾಡಿದ್ದಾರೆ ಮತ್ತು ಅವ್ರಿಗೆ ಕಾಂಟ್ರಾಕ್ಟರ್ಗೆ ಹೆಲ್ಪ್ ಆಗೋ ರೀತಿ ಹೆಚ್ಚಿನ ಹಣವನ್ನ ಕೊಡ್ತಾ ಇದ್ದಾರೆ. ಇದರ ಹೊರೆ ಬೆಂಗಳೂರು ಮಹಾನಗರದ ಸಾರ್ವಜನಿಕರ ಮೇಲೆ ಹೊರೆ ಆಗ್ತಾ ಇದೆ. ಸೊ ಇದೊಂದು ದೊಡ್ಡ ಸ್ಕ್ಯಾಂಡಲ್. ಇದನ್ನ ಚಿಕ್ಕಬೇಕು, ಇದೆ ಈ ಹಣವನ್ನ ಚಿಕ್ಕಬೇಕು ಅಂದ್ರೆ ಕೇಂದ್ರದ ಕಾಂಗ್ರೆಸ್ ಪಾರ್ಟಿ, ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿ ಜಂಟಿ ಆಪರೇಷನ್ ಕದ್ದು ಮುಚ್ಚಿ ಯಾರಿಗೂ ಮಾಧ್ಯಮಕ್ಕೂ ಗೊತ್ತಾಗದ ರೀತಿಯಲ್ಲಿ ಇದನ್ನ ಕ್ಯಾಬಿನೆಟ್ ಬಂದು ಎಕ್ಸ್ಟ್ರಾ ಅಡಿಷನಲ್ ಆಗಿ ಬಂದು ಅವ್ರಿಗೆ ಟೆಂಡರ್ ಕೊಟ್ಟಿರುವಂತದ್ದು, ನಾಮಕಾವಸ್ಥೆಯಲ್ಲಿ ಯಾವುದೋ ಒಂದು ಕಮಿಟಿ ನೇಮಕ ಮಾಡಿ 2 ಕಮಿಟಿ ಬದಲು ಮಾಡಿರುವಂತದ್ದು, ಇದೆಲ್ಲನೂ ಕೂಡ ಸ್ಪಷ್ಟವಾಗಿ ಏನೋ ಮುಚ್ಚಿಡ್ತಾ ಇದ್ದಾರೆ ಸರ್ಕಾರ ಅಂತ ಗೊತ್ತಾಗ್ತದೆ. ಆ ದೃಷ್ಟಿಯಿಂದ ಇದ್ರ ಬಗ್ಗೆ ತನಿಖೆ ಆಗ್ಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಎಂಟೈರ್ ಸರ್ಕಾರ ಈ ಒಂದು ಕಮಿಷನ್ ವ್ಯಾಪಾರದಲ್ಲಿ ಪಾಲ್ಗೊಂಡು ಅದರಿಂದ ಸರ್ಕಾರದ ಭಾಗಿಯಾಗಿರೋದ್ರಿಂದ ನಾವು ಲೋಕಾಯುಕ್ತರಿಗೆ, ಗೌರವಾನ್ವಿತ ಲೋಕಾಯುಕ್ತರಿಗೆ ಈ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ವಿ. ಈಗಾಗಲೇ ರಾಜಭವನಕ್ಕೂ ಕೂಡ ಲೋಕಭವನಕ್ಕೂ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ವಿ. ನಮಗೆ ನ್ಯಾಯ ಸಿಗ್ಬೇಕು. ಈ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಬಿಡಲ್ಲ. ಇವರೇನ ಇದ್ ಮಾಡಿಲ್ಲ ಅಂದ್ರೆ ಮುಂದಿನ ಅಧಿವೇಶನದಲ್ಲೂ ಕೂಡ ಇದನ್ನ ನಾವು ಪ್ರಸ್ತಾವ ಮಾಡ್ತೀವಿ. ಇದನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ್ತೀವಿ. ಇದು ಮನೆ ಹಾಳು ಮಾಡಿರೋ ಕೆಲಸ. ಇದು ಬೆಂಗಳೂರು ಜನರನ್ನ ಲೂಟಿ ಹೊಡೆಯುವಂಥದ್ದು.